ಕಿಚ್ಚ ಬಾರೋ. ನೈಲೇ ಇರ್ತೀರಣ್ಣ. ಯಾಕೆ ಗಲಾಟೆ ಮಾಡಿದ ಮನೆ ಅಂತಾನ? ಎಲ್ಲ ನಮ್ಮ ವಸಂತಂಗೋಸ್ಕರ ತಾನೆ. ಬಾಬಾ ಬಾಬಾ. ಹಲೋ, ಹಾ ಹೇಳಿ. ಒಂದು ಸ್ಮಾಲ್ ಕಾಫಿ, ಅದು ಬೈಕ್ ಸಾಕು. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ ಬಿಡಿ. ಹಾ, ನಮಸ್ಕಾರ. ಐಶ್ವರ್ಯ ನಮಸ್ಕಾರಮ್ಮ. ಏನ್ ವಿಷಯ? ನನ್ನ ಮಗ ವಸಂತ ನಿಮ್ ಹುಡುಗಿನ ಪ್ರೀತಿಸಿದಾನೆ. ಅದಕ್ಕೆ 4 ಜನ ರೌಡಿಗಳನ್ನ ಕರ್ಕೊಂಡು ಹೆಣ್ ಕೇಳಕ್ ಬಂದಿದ್ದೀರಾ? ಏನು ಮಾಡೋದು, ನನಗಿರೋದೇ ಇವರು. ಏನು ಮಾಡಬೇಡಿ, ಸುಮ್ನೆ ಹೊರಡಿ. ನಮ್ಮ ಹುಡುಗಿಗೆ ನಿಶ್ಚಿತಾರ್ಥ ಆಗಿದೆ. ಅಷ್ಟೇ ತಾನೇ, ಮದುವೆ ಏನಾಗಿಲ್ವಲ್ಲ ಸ್ವಾಮಿ. ಅಂಕಲ್, ಇಂಥ 3rd ಕ್ಲಾಸ್ ಜನರ ಜೊತೆ ಏನ್ ಮಾತಾಡೋದು? ಐಶು, ನೀನ್ ಸ್ವಲ್ಪ ಸುಮ್ನೆರಮ್ಮ. ನೋಡಿ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ದಯವಿಟ್ಟು ಹೊರಡಿ. ನನ್ನ ಮಗ ಕೇಳಿದ್ದನ್ನ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಹಾಗಂತ ರೌಡಿಗಳ ಮನೆಗೆ ನಾನ್ ಸೊಸೆ ಆಗಕ್ ತಯಾರಿಲ್ಲ. ಹೌದಮ್ಮ, ನಾನ್ ರೌಡಿನೇ. ಈ ಕಿಚ್ಚ ಅವನು ರೌಡಿನೇ. ಇಲ್ಲಿರೋರೆಲ್ಲ ರೌಡಿಗಳೇ. ಆದ್ರೆ ನನ್ನ ಮಗ ವಸಂತ ಅವನು ಹಾಗಲ್ಲ. ಅವನ ಮೇಲೆ ರೌಡಿಸಂ ನೆರಳು ಕೂಡ ಬೀಳ್ದಾಕ್ ಸಾಕಿದ್ದೀನಿ. ಅವನದೇನೋ ಟೈಪ್ ರೈಟ್ರು, ಕಂಪ್ಯೂಟ್ರು ಅಂತ ಜೋರಾಗಿ ಓದ್ಕೊಂಡಿದ್ದಾನೆ. ನೀವಿಬ್ರು ಮದುವೆ ಆದ್ಮೇಲೆ ಫಾರಿನ್ಗೋ ಅಮೆರಿಕಾಗೋ ಹೋಗಿ ಸೆಟ್ಲ್ ಆಗ್ಬಿಡಿ. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನೀವೇನೇ ಹೇಳಿದ್ರು ಅದು ಯಾವುದು ನಡೆಯಲ್ಲ. ನಡೆಯೋದು ಬಿಡೋದು ಆಮೇಲಿಂದು. ಮೊದಲು ನಿಮ್ಗೂ ಒಪ್ಕೆನಾ ಅದನ್ನ ಹೇಳಿ. ನಿಶ್ಚಿತಾರ್ಥ ಆಯ್ತು ಅಂತ ಹೇಳದ್ನಲ್ಲ ಶಂಕರಪ್ಪನವ್ರೆ. ದಿನ ಬೆಳಗಾದ್ರೆ ಅಣ್ಣ ಸಹಾಯ ಮಾಡುವಂತ 100 ಜನ ಮನೆ ಮುಂದೆ ಕಾದಿರ್ತಾರೆ. ಅಂಥ ಅಣ್ಣ ಇವತ್ತು ಮಗನಿಗೋಸ್ಕರ ನಿಮ್ ಮನೆಗೆ ಬಂದಿದ್ದಾರೆ. ಇಲ್ಲ ಅನ್ಬೇಡಿ. ನೋಡ್ರಿ, ಈ ಮದುವೆ ನಡೆಯುತ್ತೆ. ನೀವು ಒಪ್ಪಿದ್ರೆ ಇಬ್ರು ಸೇರಿ ಮುಹೂರ್ತ ಇಡೋಣ. ಇಲ್ಲ ಅಂದ್ರೆ ನಾನು ಮುಹೂರ್ತ ಇಡ್ತೀನಿ, ನೀವು ಹುಡುಗಿನ ಕರ್ಕೊಂಡು ಬನ್ನಿ. ಅಮ್ಮ, ನಿನ್ ಧೈರ್ಯ ನಂಗೆ ಬಹಳ ಇಷ್ಟ ಆಯ್ತಮ್ಮ. ಬರ್ತೀನಿ. ಇನ್ನೊಂದು ಬಾಟ್ಲಲ್ಲಿ. ಕಿಚ್ಚ ಸಾಕು ಕಿಚ್ಚ, ಬಾ ಮನೆ ಹೋಗೋಣ. ಯಾವ ಮನೆನ? ಇದೆ ತನ್ನ ಮನೆ. ಅಣ್ಣ ಏನು ಬಾರ್ ಕ್ಲೋಸ್ ಮಾಡ್ತಿದ್ದೀವಣ್ಣ, ಎಲ್ರೂ ಹೊರಟಾಯ್ತು. ಕೂತವನಲ್ಲ ಇನ್ನೊಬ್ಬ, ಅವನು ಕಳಿಸ್ತೀನಣ್ಣ. ಯಜಮಾನ್ರು ಬಂದ್ರೆ ಬೈತಾರಣ್ಣ. ಕೂತವಳ ಕಿಚನ್ ಫೀಲಿಂಗ್ಕಿಂತ ನಿಮ್ಮ ಯಜಮಾನ್ರು ಬರೋದು ದೊಡ್ಡದಾ? ಕೂತ್ಕೊಳ್ಳ ಸಾಕು. ನೀ ಹೋಗ, ನಾ ಕರ್ಕೊಂಡು ಹೋಗ್ತೀನಿ. ಹೋಗ ಕಿಚ್ಚ. ಕಿಚ್ಚ ಏನು? ಬಾ ಕಿಚ್ಚ, ಮನೆಗೆ ಹೋಗೋಣ. ಏನ್ ಮನೆನ ಮನ್ಸ ಒಂಥರ ಸರಿ ಇಲ್ಲ. ಕಿಚ್ಚ, ಏನಪ್ಪ? ಅಣ್ಣ ಕರಿತಾವ್ರೆ. ಲೋ ನೋಡ್ರ ಅವನೊಂದ್ಸಲ ಈ ಸ್ಥಿತಿಲಿ ಬರಕ್ ಆಗ್ತೇನಾ? ಬೆಳಗ್ಗೆ ಬರ್ತಾನೆ, ಹೋಗಿ. ಏನೋ ಅರ್ಜೆಂಟ್ ಕೆಲಸ ಆಯ್ತಂತೆ. ಬಿಟ್ಟ ಗಂಡ ಕರಿತವ್ರೆ, ಕೆಲಸ ಇರ್ಬೇಕು. ಕಿಚ್ಚ ಬೇಡ ಕಿಚ್ಚ. ಏನ್ ನಿಧಾನ ಕಿಚ್ಚ. ಆಯ್ತಾ? ಬಿಡೋತ್ ಹೇಳ್ದೆ ತಾನೆ? ಕಿಚ್ಚ, ಅಣ್ಣ. ಅಣ್ಣಂಗ್ ನಾನು ಹೇಳ್ಕೊತೀನಿ. ಅಲ್ಲ ಕಿಚ್ಚ, ಮತ್ತ ಗಡಿ ಹೋಗ್ರ. ಬನ್ರ.
ನನಗೆ ಚೆನ್ನಾಗಿ ನೆನಪಿದೆ ಅಂಕಲ್. ಖಂಡಿತ ಅವನೇ. ನಾವು ಅವತ್ತು ಐಶುನ ನೋಡೋದಕ್ಕೆ ಬಂದ್ವಲ್ಲ, ಆಗ ಅಲ್ಲಿಗೆ ಬಂದು ಗಲಾಟೆ ಮಾಡಿದ್ನಲ್ಲ, ಆ ಹುಡುಗನೇ. ಅವನದೇ ಒಂದು ಗ್ಯಾಂಗ್ ಇದೆ. ಇನ್ನೂ ನಮ್ಗೆ ಏನೇನ್ ಕಾದಿದ್ಯೋ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನಮ್ಮ ತಾಯಿಗೆ ಭಯ ಜಾಸ್ತಿ. ಅಂಕಲ್, ಅವನಿಗೂ ನಿಮ್ಗೂ ಏನ್ ದ್ವೇಷ? ತಾಯಿಗೂ ಬೆಕ್ಕಿಗೂ ಏನ್ ದ್ವೇಷ ಅಂತ ಯಾರು ಗೊತ್ತು? ಅಷ್ಟೇ ನಮಗೂ ಗೊತ್ತಿರೋದು. ತಗೊಳ್ಳಿ. ಥ್ಯಾಂಕ್ಸ್. ಕಿಚ್ಚ ಬರೋದು ಲೇಟ್ ಆಗುತ್ತಾ? ಇನ್ನೇನ್ ಬಂದ್ಬಿಡ್ತಾನೆ. ಭಾಗ್ಯ, ಕುಡಿಯಕ್ ನೀರು ಕೊಡು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ನಿನ್ ತಂಗಿ ಹತ್ರ ಮಾತಾಡ್ತಿದ್ದೆ. ಇಂಟೆಲಿಜೆಂಟ್ ಗರ್ಲ್, ಚೆನ್ನಾಗಿ ಓದ್ಸೋಣ. ವಿಷಯಕ್ಕೆ ಬನ್ನಿ. ಐಶುಗ್ ಮದ್ವೆ ಮಾಡ್ಬೇಕು. ಅವಳ ಅಪ್ಪನ ಈಡೇರಿಸ್ಬೇಕು ಅಂತ ಆಸೆ ಪಟ್ಟೆ. ಯಾವುದು ನಡೀತಾ ಇಲ್ಲ. ಪಾಪ, ಅವಳಿಗೆ ಅದೃಷ್ಟ ಇಲ್ಲ. ಅವಳು ಆಸೆ ಪಟ್ಟಿದ್ದು ಯಾವುದು ನಡೀತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೆ, ಯಾವ ಪ್ರಯೋಜನವೂ ಆಗ್ಲಿಲ್ಲ. ಟೈಮ್ ವೇಸ್ಟ್ ಅಷ್ಟೇ. ನೋಡಿ ಕಿಚ್ಚ, ನನಗೆ ಈ ಹೊಡೆದಾಟ ಬಡದಾಟ ಎಲ್ಲ ಅಭ್ಯಾಸ ಇಲ್ಲ. ಅದಕ್ಕೆಲ್ಲ ಹೆದರ್ತೀನಿ. ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ. ನೀನೇ ನನಗೆ ಸಹಾಯ ಮಾಡಬೇಕು. ತಗೋ ಇದನ್ನ. ಏನ್ ಸರ್ ಇದು? ಇನ್ನು ಮುಂದೆ ಐಶು ದಾರಿಗೆ ನೀನು ಅಡ್ಡ ಬರಬಾರ್ದು. ನಿನ್ನಿಂದ ಅವಳಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಇದರಲ್ಲಿ 1 ಲಕ್ಷ ಇದೆ. ಸಾಲದೆ ಹೋದ್ರೆ ಇನ್ನೂ ಸ್ವಲ್ಪ ತಂದು ಕೊಡ್ತೀನಿ. ಹೊರಡಿ ಸರ್. ಮೊದಲು ದುಡ್ಡನ್ನು ತಗೊಳಪ್ಪ. ಅಯ್ಯೋ, ಮೊದಲು ಹೊರಡಿ ಸರ್, ನೀವು ಹೊರಡಿ. ಅಲ್ಲ, ನಿನ್ಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಈಗ. ಹೊರಡಿ ಸರ್, ಹೊರಡಿ.